ರೆಡಿ. ಹೇಳದೆ ಕೇಳದೆ ಜೀವವು ಜಾರಿದೆ ನಿನ್ನ ಹೆಜ್ಜೆ ಗುರುತಲ್ಲಿ ನಾ ತುಳಿದೆ ಅಷ್ಟೇ. ನಂಗೆ ಈ ಹುಡುಗಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಗುರು. ಸಾರಿ ನಂಗೆ ತಡಿಯಕ್ ಆಗ್ಲಿಲ್ಲ ಕಣೋ, ಹೇಳ್ಬಿಟ್ಟೆ. ನಂಗೆ ಅನನ್ಯ ಭಟ್ ನೋಡ್ದೋದಿಗೆ ಮಾದೇವ ಫುಲ್ ವೈರಲ್ ಆಗಿದೆ. Absolutely. ಸಾಕಷ್ಟು ಸಾಂಗ್ಗಳು ಬಂದಿದೆ. ಬಟ್ ಹೇಳದೆ ಕೇಳದೆ ಈಗ ಎಷ್ಟು ಹೇಳುದು ಗೀತಾ ತೆಗೆಯೋದು ನಾನು ಅಲ್ಲ, ಅದು ಆಕ್ಚುಲಿ ಫ್ಯಾಕ್ಟ್. ಸದ್ಗುರು ಅವ್ರು ಹತ್ತಿದ್ದಾರೆ ಅಂದ್ರೆ ಅದು ನಮ್ಮ ಕನ್ನಡದ ಹುಡುಗಿ. ನೆಕ್ಸ್ಟ್ ಡೇ ನ್ಯೂಸ್ ಎಲ್ಲ ನೋಡಿದ ತಕ್ಷಣ ಸದ್ಗುರು ಕಣ್ಣಲ್ಲಿ ನೀರು, ಸದ್ಗುರು ಕಣ್ಣಲ್ಲಿ ನೀರು ಹಾಕಿಸಿದ ಕನ್ನಡತಿ ಅಂತ ಬಂದ್ಬಿಟ್ಟು. ಐ ಥಾಟ್ ಇಟ್ ವಾಸ್ ಕಾಂಟ್ರವರ್ಸಿ. ದಿನ ಐ ಗಾಟ್ ಟು ನೋ ಇದು ಹಿಂಗಲ್ಲ, ಇದರ ಒಂದು ಸಾಂಗ್ ಇತ್ತು, ಇದಾಯ್ತು ಇದೆಲ್ಲ ಅಂತ. ಬಟ್ ಅನನ್ಯ ಭಟ್ ಅವರಿಗೆ ಸೈಮಾಗೆ ಸ್ವಾಗತ ಸುಸ್ವಾಗತ. ಅಂಡ್ ಗೀತಾ ಈ ಒಂದು ಸಿನಿಮಾಗೆ ನಾಮಿನಿ ಕೂಡ ಆಗಿದ್ದೀರಾ. ಅದಕ್ಕೂ ಕೂಡ ಕಂಗ್ರಾಚುಲೇಷನ್, ಆಲ್ ದಿ ಬೆಸ್ಟ್. ಏನಿದೆ ಎಲ್ಲ ಏನ್ ಅನ್ನಿಸುತ್ತೆ, ಬರುತ್ತಾ ಇಲ್ವಾ ಅವಾರ್ಡ್? ಬಂದ್ರೆ ಖುಷಿ, ಬರ್ದೇ ಇದ್ರು ಖುಷಿ. ಅದ್ ಹಂಗೆ ಕಣೋ, ಹೇಳ್ದೆ ಕೇಳ್ದೆ ಬಂದ್ಬಿಡುತ್ತೆ ಅಷ್ಟೇ. ಹೇಳ್ದೆ ಕೇಳ್ದೆ ಬಂದ್ಬಿಡುತ್ತೆ. ಏನು ಬರ್ದೇ ಬಂದ್ರೆ ನಂದು ಲಗೇಜ್ ಸ್ವಲ್ಪ ಭಾರ ಆಗತ್ತೆ. ಬರ್ದೇ ಇದ್ರೆ ಏನು ಆಗಲ್ಲ, ಇನ್ನು ಐಡಿಯಾಸ್ ಎಲ್ಲ ಜಾಸ್ತಿ ಬರುತ್ತೆ. ಬರ್ದೇ ಹೋದ್ರೆ ಮನಸ್ ಭಾರ ಆಗುತ್ತೆ. ಇಲ್ಲ, ಭಾರ ಆಗಲ್ಲ. ಯಾಕಂದ್ರೆ ಡ್ರೆಸ್ ಹಾಕೊಂಡು ಮೇಕಪ್ ಹಾಕೊಳ್ಳೋ ತನಕ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಅದಾಗೋಯ್ತಲ್ಲ. ಸೊ ಆ ಫೇಸ್ ಮುಗ್ದೋಯ್ತಲ್ಲ. ಇಲ್ಲ, ಬಟ್ ಇನ್ನೊಂದು ಇದೆ, ಕೋಪ ಬರೋ ವಿಚಾರಕ್ಕೆ ಬೇಜಾರಾಗಲ್ಲ. ಕರೆಕ್ಟ್ ಅಲ್ವಾ? ನನಗ್ ಬರ್ದೆ ಇನ್ಯಾರಿಗೆ ಬರಕ್ ಸಾಧ್ಯ? ಅಬ್ಸಲ್ಯೂಟ್ಲಿ ಅಲ್ವಾ? ಕರೆಕ್ಟ್. ಬಟ್ ಇಲ್ಲ, ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಬಂದ್ರೆ ನಮಗೆಲ್ಲ ಖುಷಿ ಆಗುತ್ತೆ. ಆಕ್ಚುಲಿ ಅನನ್ಯ ಅವರು ತುಂಬಾ ಚೆನ್ನಾಗಿ ಗ್ರೂಮ್ ಆಗಿದ್ದಾರೆ. ನೆಕ್ಸ್ಟ್ ಹೇಳ್ದೆ ಕೇಳ್ದೆ ಏನಾದ್ರು ಹೀರೋಯಿನ್ ಆಗ್ಬಿಡ್ತೀರಾ ಹೆಂಗೆ ಅಂತ? ಹೇಳ್ದೆ ಕೇಳ್ದೆ ಆಗಿಲ್ಲ, ಹೇಳಿ ಕೇಳಿ ಆಗ್ತಾ ಇದೆ. ಹೌದಲ್ಲ, ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಕು. ಸೊ ಸೇನಾಪುರ ಅಂತ ಶೂಟ್ ಆಗಿದೆ, ಎಲ್ಲ ಆಗಿದೆ. ಸೊ ಐ ಹ್ಯಾವ್ ಆಕ್ಟೆಡ್ ಆಸ್ ಅ ಲೀಡ್ ಅಂಡ್ ಡೆಬ್ಯೂಯಿಂಗ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ. ಮೈ ಗಾಡ್, ಅದ್ರಲ್ಲಿ ಆಕ್ಟ್ ಮಾಡಕ್ ಆಗಿಲ್ಲ ಅಲ್ಲ? ಅನ್ಫಾರ್ಚುನೇಟ್ ಫಾರ್ ಯು, ಅನ್ಫಾರ್ಚುನೇಟ್ ಫಾರ್ ಹರ್. ಇಲ್ಲ, ನಾನು ಬೇರೆ ಆಗ್ಬೇಕಾಗಿತ್ತ ಸಿನಿಮಾ. ಸೀರಿಯಸ್ಲಿ ಇದು ಹೊಸದು, ನನಗೂ ಹೊಸದೇ ಕೇಳಿದೆ. ಆಮೇಲೆ ಇದನ್ನೆಲ್ಲ ನನ್ ಕಣ್ಣು ನೋಡಿ ತಡ್ಕೊಳಕ್ ಆಗ್ದೆ. ಇನ್ನು ಸಾಕಾಗಿದೆ. ಸೊ ಆಫ್ಟರ್ ದಟ್ ಒನ್ ಮೋರ್ ಪ್ಯಾರಾಸಿಟಮಾಲ್ ಅಂತ ಈಗ ಮೊನ್ನೆ ಅನೌನ್ಸ್. ನೆಕ್ಸ್ಟ್ ಅನಸಿನ ರಾಗಿ ಮುದ್ದೆ ಅಷ್ಟೇ. ಅದೆಲ್ಲ ಹೇಳಿ ಕೇಳಿ ಬರ್ತದ. ಬಟ್ ಈಗ ಇನ್ನೊಂದು ಕ್ವಶನ್ ಇದೆ. ಸೊ ಇಲ್ಲಿ ಹಿಂದೆ ಕಾಣ್ತಾ ಇರ್ಬೋದು ಲಿಟಲ್ ಮಾಸ್ಟರ್ ಅಂತ. ಸೊ ಲಿಟಲ್ ಮಾಸ್ಟರ್ ಅಂದ್ರೆ ಈಗ ಬರ್ತಾರಂತ ಹೊಸ ಪುಟ್ಟ ಮಕ್ಕಳು, ಅವ್ರಿಗೆ ಎಕ್ಸ್ಟ್ರಾ ಕರಿಕ್ಯುಲಮ್ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಬಟ್ ಈಗ ಬಡ್ಡಿಂಗ್ ಆರ್ಟಿಸ್ಟ್ ಗಳಾಗಿರ್ಬೋದು, ಹೊಸದಾಗಿ ಮಕ್ಕಳು ಇಂಟ್ರೆಸ್ಟ್ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಮ್ಯೂಸಿಕಲ್ ಇಂಟ್ರೆಸ್ಟ್, ಅವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನ್ ಮಾಡ್ಬೇಕು? ಟಿಪ್ಸ್ ಮನ್ಸಿಗೆ ಬಂದಿದ್ ಮಾಡಿ. ಯಾರು ಆಸ್ ಅ ಕಿಡ್, ಓಕೆ ಲೆಟ್ ಮಿ ಟೇಕ್ ಇಟ್ ದಿಸ್ ವೇ. ಆಸ್ ಅ ಕಿಡ್ ನಿಮ್ಗೆ ಯಾವ್ದಾದ್ರು ಒಂದು ಆರ್ಟ್ ನ ಅಥವಾ ಕ್ರಾಫ್ಟ್ ನ ಕಲಿಬೇಕು ಅಂತಿದ್ದು, ತುಂಬಾ ದೂರ ಹೋಗ್ಬೇಕಾಗಿರುತ್ತೆ ಕೆಲವು ಸರಿ ನಮ್ಗೆ, ಅಥವಾ ಟೀಚರ್ಸ್ ಇಲ್ಲಲ್ಲ, ಈ ತರದೆಲ್ಲ ಪ್ರಾಬ್ಲಮ್ಸ್ ನಮಗೆ ಇತ್ತು. ಅದಾಗಿದೆ. ಯಾಕಂದ್ರೆ ನಾನು ಚಿಕ್ಕ ಮಗು ಇದ್ದಾಗ ಭರತನಾಟ್ಯಂ ಕಲಿತಾ ಇದ್ದೆ. ಐ ಹ್ಯಾಡ್ ಟು ವಾಕ್ ಅಂಡ್ ಗೋ ಕ್ಲಾಸ್ಗೆ. ಸೊ ನಂಗೆ ಕಾಲ್ ನೋವು ಬರ್ತಿತ್ತು ಅಂತ ನಮ್ಮಪ್ಪ ಬಿಡ್ಸೇ ಕಾಲ್ ನೋವಂತೆ ಮಗುಗೆ. ಎಕ್ಸಾಕ್ಟ್ಲಿ, ನಮ್ಮಪ್ಪ ಇದೇ ಟೋನ್ ಅಲ್ಲಿ ಹೇಳ್ಬಿಟ್ಟು, ಬೇಡ ಮಗು ಪ್ಲೀಸ್ ಅದೆಲ್ಲ ಮಾಡೋದ್ ಬೇಡ, ನೀನ್ ತೆಪ್ಪ ಕುತ್ಕೊಂಡು ಹಾಡೇಳು. ಸೊ ಡಾನ್ಸ್ ಅಲ್ಲಿಗೆ ಮುಗೀತು. ಅದೇ ಲಿಟಲ್ ಮಾಸ್ಟರ್ ಅನ್ನುವಂತ ಆಪ್, ಆನ್ಲೈನ್ ಆಪ್ ಇದ್ದಿದ್ರೆ ಬಹುಶಃ ಇವತ್ತು ಭರತನಾಟ್ಯಂ ಅರಂಗೇಟ್ರಂಗೆ ನಾನು ಹೋಸ್ಟ್ ಆಗಿ ಹೋಗ್ತಿದ್ನೋ ಏನೋ ಕಣ. ಇಲ್ಲ. ಸೊ ದಟ್ ಇಸ್ ಫಾಸ್ಟ್ ಅಲ್ಲ. ಸೊ ನಾವು ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ನಮ್ಮಪ್ಪನ ಹತ್ರ ಜಗಳಾಡಿ ಎಲ್ಲ ಮಾಡಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಡಾನ್ಸ್. ಯೇ, ದಟ್ಸ್ ಆಸಮ್. ವೆರಿ ನೈಸ್. ಸೊ ಎನಿವೇಸ್, ಖಂಡಿತವಾಗ್ಲೂ ನೀವು ಅಷ್ಟೇ ಆನ್ಲೈನ್ ಕಲಿಯಕ್ಕೆ ಲಿಟಲ್ ಮಾಸ್ಟರ್ ಇದೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಹೋಗಿ ಯು ಗೆಟ್ ಎವ್ರಿಥಿಂಗ್ ಅಂತ ಹೇಳ್ತಾ ಅನನ್ಯನ ಬೀಳ್ಕೋಣ. ಆಲ್ ದಿ ಬೆಸ್ಟ್. Thank you so ಹ್ಯಾವ್ ಅ much. ಬ್ಲಾಸ್ಟ್. all the best. Thank you so much. Thank you.